ರಂಜು ಏನೋ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ಯಾ? ಸ್ಪೂನ್ ಚೆನ್ನಾಗಿಲ್ಲ. ರೆಡಿ ಟು ಈಟ್ ಫುಡ್ಡು. ನಾನು ಲೆಮನ್ ರೈಸ್ ತಿಂತಾ ಇದ್ದೀನಿ. ನಿಂದೇನಮ್ಮ? ಜೀರಾ ರೈಸ್ ಅಲ್ಲ ಬಾಸುಮತಿ ರೈಸಾ? ಎಸ್. ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ ಬಿಸಿ ಮಾಡ್ಕೊಂಡು 5 ಮಿನಿಟ್ಸು ಬಂದಿದ್ದು. ಈ ಸೀಲ್ ಇವಾಗ ಬೆಳಿಗ್ಗೆ ಈಗ ಓಪನ್ ಮಾಡಿದೆ. ಆರಾಮಾಗಿ ಕ್ಯಾರಿ ಮಾಡ್ಬೋದು ಫ್ರೆಂಡ್ಸ್. 7-8 ಅವರು ಇನ್ನೂ ಬಿಸಿ ಇದೆ. ಬೆಸ್ಟ್ ಆಪ್ಷನ್ ನೋಡಿ. ಏರ್ಪೋರ್ಟ್ಗೆ ಬಂದು ಕ್ಯಾಶುವಲಾಗಿ ತಿನ್ಕೊಂಡು ಸ್ನ್ಯಾಕ್ಸ್ ಥರ. ಫ್ರೆಂಡ್ಸ್, ಏರ್ಪೋರ್ಟಲ್ಲಿ 2 ಅವರ್ ವೆಯ್ಟ್ ಮಾಡಿದ್ವು. 4:30 ಆಯಿತು. ಬಂದು 2 ಅವರ್ಸ್ ಆಯ್ತಪ್ಪ. ವೆಯ್ಟ್ ಮಾಡೋಣ. ಏನು ಮೊಬೈಲ್ ಕೈ ತಗೊಂಡೆ ಅಂತಂದರೆ ಸಮಸ್ಯೆ ಐತೆ ಫ್ರೆಂಡ್ಸ್. ಏನು ಗೊತ್ತಾ ಫ್ರೆಂಡ್ಸ್, ವಾಶ್ರೂಮ್ಗೆ ಹೋಗೋಣ ಅಂತ ಟಾಯ್ಲೆಟ್ಗೆ ಹೋದೆ. ಫಸ್ಟು ವಾಟರ್ ಆಯ್ತು ನೋಡಿದೆ, ಎಲ್ಲಿ ಇರಲಿಲ್ಲ. ಪೇಪರ್ ಮಡಗಿದ್ರು. 3 ಬಾತ್ರೂಮ್ ಇತ್ತು. 3 ಬಾತ್ರೂಮಲ್ಲಿ ನೋಡ್ಕೊಂಡ್ಬಂದೆ. ವಾಪಸ್ ಬಂದ್ಬಿಟ್ಟೆ. ಏನು ಮಾಡೋದು ಅಂತ ಬಂದು ಇವಳು ಒಂದ್ ಜೊತೆ ಶೇರ್ ಮಾಡ್ಕೊಂಡೆ. ಆಮೇಲೆ ಇವಳೋಗಿ ನಾನು ನೋಡ್ಕೊಂಡ್ಬಂದಿ ಅಂತ ಹೋಗ್ಬಿಟ್ಟು ಅವಳು ಲೇಡೀಸ್ ಇದ್ರಲ್ಲಿ ಇರ್ಲಿವಂತೆ. ಆಮೇಲೆ ಹ್ಯಾಂಡಿಕ್ಯಾಪ್ದು ವಾಶ್ರೂಮ್ ಇತ್ತಂತ ಅಲ್ಲೇ ಹೋಗಿ ನೋಡಿ ಅಲ್ಲಿದೆ ಅಂತ ಸಜೆಷನ್ ಮಾಡಿದ್ಲು. ನಾವು ಹೋಗಿ ವಾಶ್ ಮಾಡ್ಕೊಂಡು ನಮ್ದು ದಿನನಿತ್ಯ ಕಾರ್ಯ ಸ್ವಲ್ಪ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದು ಬರೀ ಇಂಥದೆಯ. ಈಗ ಚಿಕನ್ ಹಾಕೋಬೇಕು. ಬೆನ್ನೋವೇನಿಲ್ಲ, ಸ್ವಲ್ಪ ವಯ ಸ್ವಲ್ಪ ಶೋಲ್ಡರ್ ಹತ್ರ ಹಿಡ್ಕೊಬಿಟ್ಟಿತ್ತು ಫ್ರೆಂಡ್ಸ್, ಭುಜ. ಮೆಡಿಕಲ್ ವಿಡಿಯೋ ಹಾಕಿದ್ದೀನಲ್ಲ. ಫಾರ್ಮಸಿಲ್ ತಗೊಂಡೆ, ಕ್ರೀಮ್ ಎಲ್ಲ ತಗೊಂಡೆ, ಆದ್ರೂ ಕಮ್ಮಿ ಆಗಿಲ್ಲ. ಟ್ಯಾಬ್ಲೆಟ್ ಕೊಟ್ಟೆ, ಪೇನ್ ರಿಲೀಫ್ ಆಗೋದು ಸ್ವಲ್ಪ ಹೂ ಮಾಡಿ ಬಂದ್ಮೇಲೆ ಪರವಾಗಿಲ್ಲ. ಸ್ವಲ್ಪ ಕಮ್ಮಿ ಆಯ್ತು ಫ್ರೆಂಡ್ಸ್. ನಾವು ಅಯ್ಯೋ ಒಳ್ಳೆ ಕಾಮಿಡಿ ಫ್ರೆಂಡ್ಸ್. ಪೇಪರಲ್ಲಿ ಹೆಂಗ್ ಫ್ರೆಂಡ್ಸ್ ಯೂಸ್ ಮಾಡೋದು ನಮಗೆಲ್ಲ ಗೊತ್ತಾಗೋಯ್ತು. ಗೈಸ್, ನಮಗೆ 50 ರೂಪೀಸ್ ಕಾಯಿನ್ ಕೊಟ್ಟು, ಸಾರಿ 50 ಬಾತ್ ಕಾಯಿನ್ಸ್ ಕೊಟ್ಟಿದ್ರಲ್ವಾ, ನೋಟ್ ಕೊಟ್ಟಿಲ್ಲ ಅವನು. ಸೊ ಅದಕ್ಕೆ ಇಲ್ಲಿ ಕರೆನ್ಸಿ ಚೇಂಜ್ ಹತ್ರ ನಾವು ಕಾಯಿನ್ಸ್ ಎಲ್ಲ ಕೊಟ್ಟು 50 ಬಾತ್ ನೋಟಿಸ್ ಕೊಡ್ತಿದ್ದೀವಿ. ಗೌತಮ್ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ನಾನು ಮೆಮೊರಿಗೆ ಒಂದು ಕಾಯಿನ್ ಇಟ್ಕೊಳ್ಳೋ ಅಂತಿದ್ದೀನಿ. ನೋಡೋಣ ಯಾವ್ದು ಇಟ್ಕೊಳ್ತಾನೆ. ನನಗೆ ಬೇಕೇ ಬೇಕು ಮೆಮೊರಿಗೆ. ಒಂದು ಕಾಯಿನ್ ಬೇಕು, ಒಂದು ನೋಟ್ ಬೇಕು. ಆ್ಯಂಡ್ ಆಲ್ಸೋ ಸಿಮ್ಮು, ಕಾಯಿನು, ನೋಟು, ಇಷ್ಟೊಂದು ಮೆಮೊರಿ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಫ್ರೆಂಡ್ಸ್, ಹೆಂಗೋ ಚೇಂಜ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಅವ್ರು ಫಸ್ಟ್ ಹೇಳಿದ್ರು ಬೆಂಗಳೂರಲ್ಲಿ, ಸರ್ ನೀವು ನೋಟ್ ಬೇಕಾದ್ರೆ ಎಷ್ಟಾರು ಉಳಿಸ್ಕೊಬಂದು ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. ಚೇಂಜ್ ₹1 ಇದ್ರೂ ನಾವು ಏನೂ ಮಾಡೋಕ್ಕಾಗಲ್ಲ, ಎಲ್ಲ ವೇಸ್ಟು ಅಂತ ಹೇಳಿದ್ರು. ಫ್ರೆಂಡ್ಸ್, ಅದಕ್ಕೆ ಇಲ್ಲಿ ಬಂದು ಏರ್ಪೋರ್ಟಲ್ಲಿ ಎಕ್ಸ್ಚೇಂಜ್ ಮಾಡಿಕೊಂಡು 50 ರೂಪೀಸು. ರಂಜುನೋ ನನ್ನ ಮೆಮೊರಿ ಕಾಯಿನ್ ಬೇಕು, ನನ್ನ ಕಾಯಿನ್ ಬೇಕು. ಒಂದು ಹೆಂಗೋ ₹2 2 ತಾಯಿ ಬಾತ್ ಉಳಿದಿತ್ತು. ಸಾರಿ, ಒಂದು ತಾಯಿ ಬಾತು, ₹2 ಒಂದು ತಾಯಿ ಬಾತು, ಒಟ್ಟು ₹3. 3 ತಾಯಿ ಬಾತ್ ಉಳಿಸಿದ್ದೀನಿ ನಿನಗೆ. ಮೆಮೊರಿಯಾಗಿ ಮಡಿಕೋ, ಫ್ರೇಮ್ ಹಾಕ್ಸ್ಕೊಡು. 4 ತಾಯಿ ಬಾತು ಮತ್ತೆ 20 ಬಾತ್ ನೋಟ್ ಇದೆಯಾ? ಆಯ್ತು, ಮೆಮೊರಿಗೆ ಮಡಿಕೊಮ್ಮ. ಆಯ್ತು. ಎಷ್ಟು ಮೆಮೊರಿ ನನಗೆ ಇವಾಗಲ್ಲ, ನನ್ನ ಕಾಲದಿಂದನೂ ಹಂಗೆ ಮೆಮೊರಿ ಕ್ರಿಯೇಟ್ ಮಾಡೋದಂದ್ರೆ ತುಂಬಾ ಇಷ್ಟ. ಆಮೇಲೆ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ವಾ, ಸಿಮ್ ಕೂಡ ಮಾಡ್ಕೋತೀನಿ. ಫ್ರೆಂಡ್ಸ್, ಪುಕೆಟ್ ಏರ್ಪೋರ್ಟಲ್ಲಿ ನೋಡಿ ಯಾವ ಥರ ಇದೆ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ವೆಡ್ನೆಸ್ಡೇ ಎರಡಿದೆ. ಸಾರಿ, ಡೇ ವೆಡ್ನೆಸ್ಡೇ ನೈಟ್ ಟೈಮ್. ಏನು ಗೊತ್ತಾ, ಸೆಕ್ಯೂರಿಟಿ ಚೆಕಿಂಗ್ ಆಯಿತು. ಸೀಸರನ್ನು ಬೇಕಾದ್ರೆ ಬಿಟ್ಟಿದ್ದಾ? ಅಮ್ಮ ಆಟೋಮೆಟಿಕ್ ಸೀಸರ್ ಇದೆ ಅಂತ ಡಿಟೆಕ್ಟ್ ಮಾಡ್ಬಿಟ್ರು. ನಾನು ಚೆಕಿಂಗ್ ಹಾಕ್ಬಿಡ್ಬೇಕಿತ್ತು. ಆಮೇಲೆ ನೋಡಿದ್ರು ಸ್ಮಾಲ್ ಸೀಸರ್ ಅಂತ ಕೊಟ್ಟರು. ಪಾಸ್ಪೋರ್ಟ್ ಪಾಸ್ಪೋರ್ಟ್ ಫ್ರೆಂಡ್ಸ್, ನನಗೆ ಪಾಸ್ಬುಕ್ ಎತ್ಕೊಂಡ ಅಂತವಳಲ್ಲಿ. ನಾನೆಲ್ಲ ಎತ್ಕೊಂಡು ಪಾಸ್ಬುಕ್ಕು ಅಲ್ಲ, ಪಾಸ್ಪೋರ್ಟ್ ಅದು. ಡ್ಯೂಟಿ ಫ್ರೀ ಶಾಪ್ಸ್, ಅದ್ರ ಮೀನಿಂಗ್ ಗೊತ್ತಾ? ನೀ ಇಲ್ಲಿ ಏನೇ ತಗೊಂಡು GST ಹಾಕಲ್ಲ. ನೋಡಿ ಯಾವ ಥರ ಇದೆ. ಫ್ರೆಂಡ್ಸ್, 6:30 ಆಯಿತು ಬೋರ್ಡಿಂಗ್ ಸ್ಟಾರ್ಟ್ ಆಗೋಷ್ಟರಲ್ಲಿ. ಇನ್ನೊಂದು ಏನಾಗಿತ್ತು ಗೊತ್ತಾ, 81 ಮಾಡ್ತೀನಿ ಅಂತ ಹೇಳಿದ್ರು. ಫಸ್ಟು ಆಟೋಮೆಟಿಕ್ಕು 82 ಚೇಂಜ್ ಮಾಡಿದ್ರು. ಇಲ್ಲಾಂದರೆ ನಾವು 81 ಲೈನಲ್ಲಿ ನಿಂತಿರ್ಬೋದು. ಗೊತ್ತಾಗ್ಬೋದು. ಲಾಸ್ಟಲ್ಲಿ ಏನು ಗುಡ್ ಹಾಕೊಂತಾರೆ ಗೌತಮ್ ನೋಡ್ಲಿ. ಇವಾಗಲೇ ನೀವು ಒಂದು ದುಬೈ ಹೋಗ್ತಿದ್ರು ಎಮಿರೇಟ್ಸಲ್ಲಿ. ಎಷ್ಟು ಲಾಸ್ಟ್ ನಾಲೆಡ್ಜ್ ಇರೋ, ಲೈಕ್ ಸ್ವಲ್ಪ ಇಂಗ್ಲೀಷ್ ನಾಲೆಡ್ಜ್ ಇರೋರು ಇರಲೇಬೇಕು. ಆರಾಮಾಗಿ ಮೇಂಟೈನ್ ಮಾಡ್ಬೋದು. ನಾವು ಬಂದರೂ ಮೇಂಟೈನ್ ಮಾಡ್ಬೋದು. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲಿ ಹಿಡಿಯುತ್ತೆ. ಸೊ ಆಗತ್ತಾ ಅಂತ ಹೇಳಿ
ಇವಾಗ ಸ್ಟಾರ್ಟ್ ಆಯ್ತು ಬೋರ್ಡಿಂಗ್. ಬನ್ನಿ ಹೋಗೋಣ. ಫ್ರೆಂಡ್ಸ್ ತುಂಬ ಹೊಟ್ಟೆ ಹಸ್ತಿದೆ. ಬುಕ್ಕಿಂಗ್ ಹೋಗ್ಬಿಟ್ಟು ಏನೋ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್. ಬರ್ಗರ್ ಕಿಂಗ್. ರಂಜು ಏನು ತಗೋತಾ ಇದೀಯಾ? ಕೋಕ್. ಚೇಂಜ್ ನೋಟ್. ರಂಜು ಚೇಂಜ್ ಇಸ್ಕೊಬೇಡ. ಬಸ್ ಗೊತ್ತಾ? ಡಿಲೇ ಮಾಡ್ತಿದ್ದಾರೆ ಏರ್ ಏಷ್ಯಾದಲ್ಲೂ. ಲೇಟ್ ಅದು ಟೈಮ್ ಲೇಟಾಗಿನ ಲೇಟು. ರೀಸ್ಕೆಡ್ಯೂಲ್ ಮಾಡಿದ್ದಕ್ಕಿಂತ ಇನ್ನೂ ಲೇಟು. 7 ಅವರ್ 8 ಅವರ್ ವೇಟ್ ಮಾಡಿದ್ದೀವಿ ಫ್ರೆಂಡ್ಸ್. ಆಲ್ರೆಡಿ ಅಲ್ಲಿ ರೀಚ್ ಆಗಿ ಏರ್ಪೋರ್ಟಲ್ಲಿ ಇರ್ತೀವಿ. ಏರ್ಪೋರ್ಟ್ಗೆ ಹೋಗ್ತೀವಿ. ಟೈಮ್ ಎಷ್ಟು ಹೇಳಿ ಈಗ? 9:20. 7:20 ಹೋಗ್ರಿ. 8:20 9 ಏರ್ಪೋರ್ಟ್ ಇರ್ತೀವಿ. ಏರ್ಪೋರ್ಟಲ್ಲಿ ಇರ್ತೀವಿ. ಏನು ಮಾಡೋಕ್ಕಾಗಲ್ಲ. ಒಂದು ಕಡೆ ಒಂದು ಕಡೆಯಿಂದ ಉದ್ದ ಆಗುತ್ತೆ. ಈ ರಂಜು ಏನು ಫ್ಲೈಟ್ಗಳ ಇದು ಆಟಗಳು ನಿಲ್ಲಿಸ್ತಾವಲ್ಲ ಏರ್ಪೋರ್ಟಲ್ಲಿ. ಯಾವುದಿದು? ಏರ್ ಸಿಂಗಾಪುರ್ ಏರ್ಲೈನ್ಸ್. ಇದಾ ಸಿಂಗಾಪುರ್ ಏರ್ಲೈನ್ಸ್ ಇದು? ಅಲ್ಲಲ್ಲ, ಬೇರೆ ಬೇರೆ ಐನಾನ್ ಏರ್ಲೈನ್ಸ್ ಇದೆ. ನಮ್ಮ ಕರೆಕ್ಟಾಗಿ ಕರ್ಕೊಂಡು ನಮ್ಮ ಆಕಾಶ ಅಲ್ಲ ಇದು. ಬಾಯ್ ಬಾಯ್. ಸರ್ ನಂಗೊಂದು ರೈಟ್ ಕೊಡಿ ಸರ್, ಹೋಗಿ ಬರ್ತೀನಿ ಸರ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಂಗೊಂದು ರೈಟ್ ಕೊಡ್ತೀರಾ? ಸ್ಮೂತ್ ಲ್ಯಾಂಡ್ ಮಾಡ್ತೀನಿ. ನಾವು ಹೋಗುವ ಫ್ಲೈಟ್. Secure your Ranju? large baggage in overhead compartments and small items under the seat in front of you. ರಂಜು The aircraft is being received. ಏರ್ ಏಷ್ಯಾ ಸೂಪರಾ? For your safety, please remain seated with seatbelts on the fasten. Usage of electronic ಇವಾಗ ಏನಾಯ್ತು ಗೊತ್ತಾ ಗೈಸ್, ವಿಂಡೋ ಸೀಟು ಬೇರೆಯವ್ರದ್ದು, ನಾನು ಮಿಡಲ್ಲು, ಫ್ರಂಟ್ ಮಿಡಲ್ ಗೌತಮ್, ಬೇರೆ ಬೇರೆ ಕಡೆ ಇತ್ತು. 尊敬的旅客， ನನಗೆ 请按照登机牌上的座位号入座。出于飞机重量和平衡限制，我们不鼓励未经授权更换座位。请将您的大件手提行李存放于客舱上方的行李架中，将小件物品放于前排座椅下方。drop from the ಫ್ಲೈಟ್ compartment ಹೊರಡೋಕ್ಕೂ above your ಮುಂಚೆ seat. ಅವ್ರು ಡೈರೆಕ್ಷನ್ ಕೊಡ್ತಾರೆ, ಯಾವ ಥರ ಸೀಟ್ ಬೆಲ್ಟ್ ಹಾಕಬೇಕು, ಆಕ್ಸಿಜನ್ ಏನೋ ಸಮಸ್ಯೆ ಎಲ್ಲಿ ಬರುತ್ತೆ, ಯಾವ ಥರ ನಾವು. And mouth with the headband tightly around your head and breathe normally. ಫ್ರೆಂಡ್ಸ್ ಒಂದು ಸಿಟಿ ತೋರಿಸ್ತೀನಿ ನೋಡಿ. 请在就座时系好安全带，打开客舱行李架时小心操作。谢谢。 ಹೇಗೆ ಡ್ರೆಸ್ಸು ರಂಜು? ಏನೋ ಕಂಟ್ರಿಗಳು ನೀರು ಚೇಂಜ್ ಮಾಡ್ದಂಗೆ ಚೇಂಜ್ ಮಾಡ್ತಿದ್ಯಲ್ಲ, ವಾಟರ್ ಬಾಟ್ಲಲ್ಲಿ ನೀರು ಚೇಂಜ್ ಮಾಡ್ದಂಗೆ ಚೇಂಜ್ ಮಾಡ್ತಿದ್ಯಲ್ಲ ಹಂಗೆ. ಇವಾಗ ಆಲ್ರೆಡಿ ಥೈಲ್ಯಾಂಡಲ್ಲಿದ್ದೆ, ಈಗಾಗಲೇ ಮಲೇಷ್ಯಾಗೆ ಬಂದೆ ಇದ್ದೆ. ಫ್ರೆಂಡ್ಸ್ ಮಲೇಷ್ಯಾಗೆ ಬಂದು ನೆಟ್ವರ್ಕ್ ಎಲ್ಲಿ ವರ್ಕ್ ಆಗುತ್ತೆ, ನೆಟ್ವರ್ಕ್ ವರ್ಕ್ ಆಗಲ್ಲ. ರಂಜು ನೆಟ್ವರ್ಕ್ ವರ್ಕ್ ಆಗ್ತಿದೆ ಅಂತ ಕೇಳಿದ್ರು, ನಾನು ಹ್ಞೂ ಅಂತ ಡ್ರೂವ್ ಮಾಡಿದ್ದೀನಿ. ಮೊಬೈಲ್ ತೆಗೆದಾಚೆ ವೈಫೈ ಕನೆಕ್ಟ್ ಮಾಡ್ಕೊತೀನಿ ಅಂತ. ಆ ಕಂಟ್ರಿದು ಈ ಕಂಟ್ರಿಗೆ ಬಂದಾದಮೇಲೆ ಥೈಲ್ಯಾಂಡಿಂದ ಮಲೇಷ್ಯಾ ಬಂದಾದಮೇಲೆ ಸಿಮ್ ತೊಗೋದ ನೆಟ್ವರ್ಕ್ ಬೇಕಲ್ಲ, ಚೆಕ್ ಮಾಡ್ತಾಳೆ ನೋಡಿ. ಸೂಪರ್ ವರ್ಕ್ ಆಗ್ತಿದ್ದ ಪೂರ ಏರ್ಪೋರ್ಟ್ ಗೈಸ್. ಅದು 3 ಸೆಕೆಂಡ್ ಬಂತು ಅಷ್ಟೇ. ನೋಡ ಡೌ ಮಾಡಬೇಡ, ಶೇಪ್ ಔಟ್ ಆಯ್ತು ಅಂತ ಸುಮ್ಮನೆ ತೋರ್ಸು. ಫ್ರೆಂಡ್ಸ್ ಅವಳು ಕಾನ್ಫಿಡೆಂಟಲ್ಲಿ ನಾವು ಚೆಕ್ ಮಾಡಿದೆ, ಯಾವುದೇ ಕಾರಣಕ್ಕೂ ವರ್ಕ್ ಆಗ್ತಿಲ್ಲ. ಬೇಕಾದ್ರೆ ಬನ್ನಿ ನೀವೇ ನೋಡಿ. ಕೊಡಿ 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 ಕೊಡಿ. ಓಕೆ ಓಕೆ. ಏನು ಮಾಡಿಲ್ಲ, ಅದು ಆಲ್ರೆಡಿ ಡೌನ್ಲೋಡ್ ಆಗಿ ಶೋ ಮಾಡ್ತಿದೆ. ಎಲ್ಲಿ ವರ್ಕ್ ಆಗ್ತಿದೆ? ಫೋಟೋ ಗಾಯ್, ಸೇಫ್ ಫೋಟೋ ತೋರಿಸು.
ಇದು ಆಲ್ರೆಡಿ ಡೌನ್ಲೋಡ್ ಆಗಿರೋದು ನೋಡಿ. ಆಯ್ತು, ಎಲ್ಲ ಹೋಗ್ತಿದ್ದಾರೆ. ನೋಡ್ಕೊಡು ಕ್ಲೀನಾಗಿ ಫ್ಲೈಟಾ ಯಾವ ಥರ ಇದೆ ಅಂತ. ಅದು ಯಾಕೆ ಬಿದ್ದೋಗ್ತಿದೆ? ಹಾಂ ಫ್ರೆಂಡ್ಸ್, ಫುಲ್ ಸಪ್ಪೆ ಹೊಡಿತಿದ್ಲು. ವಿಡಿಯೋ ಬಂದ ಮೇಲೆ ಆಕ್ಟಿವ್ ಆಗಿಬಿಟ್ಲು. ಅದಕ್ಕೆ ಇದು ಹೇಳಿರೋದು, ದೇಶ ಸುದ್ದಿ ನೋಡು, ಕೋಶ ಓದಿ ನೋಡು ಅಂತ. ನನಗೇನೋ ನೋಡಿ ಮಂಜು ಏನು ಕ್ಯೂ ನಿಂತಿದ್ಯಾ? ಇಮಿಗ್ರೇಷನ್ ಸಿಮ್ ವಿಚಾರಿಸ್ಕೊಂಡು ನಿಂತ್ಕೊಂಡ್ವಿ, ರಶ್ ಆಗಿಬಿಟ್ರು. ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಅಂತ. ಇಷ್ಟು ಜನ ಇಲ್ಲಿ ಸ್ಟಾಂಪ್ ಸಾಕ್ಸ್. ಫ್ರೆಂಡ್ಸ್, ಇಮಿಗ್ರೇಷನ್ ಮುಗೀತು. ಹಾಫ್ ಆನ್ ಅವರ್ ತುಂಬ ರಶ್ ಇತ್ತು. ಇಂಡಿಯಾ, ಥೈಲ್ಯಾಂಡ್, ಮಲೇಷ್ಯಾ, ನೆಕ್ಸ್ಟ್ ಸಿಂಗಾಪುರ್. ವೈಟಿಂಗ್. ಬಾ ಕಮ್. ಎಸ್. ಎಷ್ಟು ಎಕ್ಸೈಟೆಡ್. ತುಂಬ ಖುಷಿ. ತುಂಬಾನಾ? ನಾವು ಅದು ಲೈಫಲ್ಲಿ ಫಸ್ಟ್ ಟೈಮ್ 3 ಕಂಟ್ರಿ ಅದು ಒಂದೇ ವೀಕಲ್ ಕಂಪ್ಲೀಟ್ ಮಾಡ್ತೀವಿ. ನಮಗೆ ಒಂಥರ ಸೋಜಿಗ. ಕನ್ಸಲ್ಲೂ ಕಂಡಿರಲಿಲ್ಲ ಬಿಡಿ ಗೈಸ್. ತುಂಬ ಖುಷಿ ಆಗ್ತಿದೆ. ಎಲ್ಲ ಕ್ರೆಡಿಟ್ಸ್ ಯಾರಿಗೆ? 70-30 ನೋ 70-30. ಕಷ್ಟ ಬಿದ್ದಿದ್ಯಾ? ನಿಮ್ಗೊಂದು ಲಾಸ್ಟ್ ಒಂದು ಸನ್ಮಾನ ಇದೆ ನನ್ನ ಕಡೆಯಿಂದ. ವೇಟಿಂಗ್. ನೋಡ್ತೀನಿ ಏನು ಕೊಡಿಸ್ತಾನೆ. ಸಿಂಗಾಪುರಲ್ಲಿ ಏನೋ ಕೊಡಿಸ್ತೀನಿ ಅಂತಿದ್ದಾನೆ ಆ್ಯನಿವರ್ಸರಿ. ಹೇಳಿದ್ದೀನಿ, ಎಲ್ಲೂ ಜಗಳ ಮಾಡಬಾರ್ದು, ಲೈಕ್ ಥರ ಚೈಲ್ಡಿಶ್ ಥರ ಬಿಹೇವ್ ಮಾಡಬಾರ್ದು. ನಿಂಗೆ ಸಪ್ರೇಟ್ ಇದು ಆಕ್ಚುಲಿ ಚೆನ್ನಾಗಿದೆ. ನಾನು ಯಾವತ್ತೂ ಚೈಲ್ಡಿಶ್ ಥರ ಬಿಹೇವ್ ಮಾಡಲ್ಲ. ಬೇಕಾದ್ರೆ ಕೋಪ ಮಾಡ್ಕೊಂಡು ಜಗಳ ಮಾಡಲ್ಲ. ಜಗಳ ಹೇಳಕ್ಕಾಗಲ್ಲ. ನೀನ್ ಜಗಳ ಮಾಡೋದ್ನೇ ಚೈಲ್ಡಿಶ್ ಥರ ಬಿಹೇವ್ ಮಾಡೋದು ಅಂದ್ರೆ ಕಂಪೇರ್ ಮಾಡಿದ್ರೆ ಓಕೆ. ನೀನ್ ಜಗಳ ಮಾಡೋದು ಹೇಳಿದ್ರೆ ಓ ರಂಜಿತ ಹಿಂಗ ಅಂತ ಅನ್ಕೊಬಿಡ್ತಾರೆ ಸಬ್ಸ್ಕ್ರೈಬರ್. ಜಗಳ ಮಾಡಲ್ಲ ಗೈಸ್, ನಂಗೆ ಗೊತ್ತಲ್ಲ. ಟಾಮ್ ಅಂಡ್ ಜೆರಿ ಆಡ್ತಾ ಇರ್ತೀವಿ, ಕೋಪ ಮಾಡ್ಕೊಳ್ತೀನಿ. ನಾವು ಹೆಂಗ್ ಹೋಗ್ತಾ ಇದೀವಿ ಸರಿ? ಹೆಂಗೋ ಡೈರೆಕ್ಷನ್ ನೋಡ್ಬೇಕು. ಹೀಗೇನೆ ಸಿಮ್ಮಿಲ್ಲೇ ತಗೊಳ್ಳೋಣ. ಸಿಮ್ಮು ಚೆನ್ನಾಗಿ ವರ್ಕ್ ಆಗುತ್ತೆ. ಸೆಲ್ಕಾಮ್ ಡಿಜಿ ಅಂತ. ಯಾರಾದ್ರೂ ಬಂದರೆ ಇದೇ ಕಂಪ್ನಿ ಬೈ ಮಾಡಿ. ಇದು 30 ರಿಂಗಿಟ್ಸ್ 100 GB ಇರುತ್ತೆ. ಹಾಟ್ಸ್ಪಾಟ್ ಅವೈಲೇಬಲ್ ಇರುತ್ತೆ. ಓಕೆ ಸರ್. ದಿಸ್ ಒನ್. You have cash? Yes. ಕ್ಯಾಶ್. One? ಒಂದು ಸಿಮ್. Any passport? ಗೈಸ್, ಆ ಸಿಮ್ ಹೇಳಿದ್ನಲ್ಲ, ಸೆಲಿಕಾಮ್ ಡಿಜಿ ಸಮಥಿಂಗ್, ಅದು ಸಿಸ್ಟಮಲ್ಲಿ ಸರ್ವರ್ ಇಶ್ಯೂ ಅಂದ್ಬಿಟ್ಟು ವರ್ಕ್ ಆಗ್ತಿರ್ಲಿಲ್ಲ. 2 ಸಿಮ್ ಹಾಕೋರು, ಅದು ತಗೊಂಡಿಲ್ಲ. 2 ಸಿಮ್ಸ್ ಟ್ರೈ ಮಾಡಿದ್ರು, ಆದರೂ ತಗೊಂಡಿಲ್ಲ. ಸರ್ವರ್ ಇಶ್ಯೂ ಅಂತ ಬಂತು. ಚೆಕ್ ಮಾಡಿದ್ದಕ್ಕೆ ಸರಿ ಹೋಯಿತು. ಅದಾದಮೇಲೆ ಇಲ್ಲಿಗೆ ಬಂದ್ವಿ, ಹಾರ್ಟ್ ಲಿಂಕ್ ಅಂತ. ಜಸ್ಟು 25 ರಿಂಗೇಟ್ಸು. ಬೇಗ ವರ್ಕ್ ಆಯಿತು, ನೆಟ್ಟೆಲ್ಲ ಕನೆಕ್ಟ್ ಆಯಿತು, ಹಾಟ್ಸ್ಪಾಟ್ ಕೂಡ ಕನೆಕ್ಟ್ ಆಯಿತು. ನೀವು ಬಂದರೆ ಹಾರ್ಟ್ ಲಿಂಕೆ ಪರ್ಚೇಸ್ ಮಾಡಿ, ಬಿಕಾಸ್ ಸರ್ವರ್ ಇಶ್ಯೂ ಇರುತ್ತೆ ಅದು. ಬಟ್ ನಾನು ಸರ್ಚ್ ಮಾಡಿದ ಪ್ರಕಾರ ಚೆನ್ನಾಗಿರುತ್ತೆ ಅಂದಿದ್ರು. ಬಟ್ ಮೇ ಬಿ ಅವ್ರ ಸಿಸ್ಟಮ್ ಇಶ್ಯೂ ಅಂತ ಹೇಳಿದ್ರು, ಗೊತ್ತಿಲ್ಲ. ಅದು 35 ರಿಂಗೇಟ್ಸ್ ಇರುತ್ತೆ. 30 ರಿಂಗಿಟ್ಸ್. ಫ್ರೆಂಡ್ಸ್, ಮತ್ತೊಂದು ಇನ್ಫಾರ್ಮೇಷನ್ನು, ಯಾರು ಮಲೇಷ್ಯಾಗೆ ಬಂದಾಗ ಇಲ್ಲಿ ಗ್ರ್ಯಾಬ್ ಬುಕ್ ಮಾಡ್ಕೋಬೇಕು ಅಂದರೆ, ಟ್ಯಾಕ್ಸಿ ಬುಕ್ ಮಾಡಬೇಕು ಅಂದರೆ ಲೆವೆಲ್ 1 ನಾರ್ಮಲ್ ಲೋಕಲ್ ಟ್ಯಾಕ್ಸೀಸ್ ಇರುತ್ತೆ. ಅಲ್ಲಿ ಹೋಗಿ ಕೇಳಿದ್ವಿ. ನಾವು ಹೋಗೋ ಲೊಕೇಶನ್ಗೆ 197 ರಿಂಗೇಟ್ಸ್, ಹತ್ತಿರ 5,000 ಹೇಳಿದ್ರು. 8,925 ರೂಪಾಯಿ ನಮ್ಮ ಇಂಡಿಯನ್ ರುಪೀಸಲ್ಲಿ. ಬಟ್ ನಾನು ಗ್ರ್ಯಾಬಲ್ಲಿ ಬುಕ್ ಮಾಡಿದೆ. ಅದೇ ಲೆವೆಲ್ 1ಗೆ ಬಂದು ಡೋರ್ 5 ಹತ್ರ ಬಂದರೆ ಗ್ರ್ಯಾಬಲ್ಲಿ ಬುಕ್ ಮಾಡಿದ್ರೆ ಜಸ್ಟು 2,000 ರೂಪಾಯಿ ಕರ್ಕೊಂಡು ಹೋಗ್ತಾರೆ. 80 ರಿಂಗೇಟ್ಸು. ಅಂದರೆ ವಿತ್ ಟೋಲ್ ಫೀಸ್ ಏನೋ ಐತೆ. ಟೋಲ್ ಫೀ ಏನು ಅಂತ ಇದೆ, ನೋಡೋಣ. ಬಂದ್ಮೇಲೆ ಕೇಳ್ಬಿಟ್ಟು ಅಪ್ಡೇಟ್ ಮಾಡ್ತೀವಿ. ಯಾರು ಕೂಡ ಓನಾಗಿ ಟ್ಯಾಕ್ಸಿ ಬುಕ್ ಮಾಡ್ಕೊಳಕ್ ಹೋಗ್ಬೇಡಿ. ಮಲೇಷ್ಯಾ ಏರ್ಪೋರ್ಟ್ ಅಲ್ಲಿ ಡೋರ್ 5 ಹತ್ರ ಬರಬೇಕಾ? ಲೆವೆಲ್ 1 ಡೋರ್ 5 ಹತ್ರ ಬಂದು ಗ್ರ್ಯಾಬಲ್ಲಿ ಬುಕ್ ಮಾಡ್ಕೊಳ್ಳಿ. ಗ್ರ್ಯಾಬ್ ಬರುತ್ತೆ. ಇನ್ನು ಎಷ್ಟು ನಿಮಿಷ ಆಗುತ್ತೆ ಬರೋದು ನಮ್ಮ ಟ್ಯಾಕ್ಸಿ? 8 minutes. ವೆಹಿಕಲ್ ನಂಬರು CED 692. CEB 692 ಇದೇನಾ? ಹಾಯ್ ಸರ್. ಕ್ಯಾಶ್ ಮನಿ. ಹಾಂ. ಹಾಯ್ ಗೈಸ್, ಫೈನಲಿ ಟೈಮ್ ಇವಾಗ ಇಲ್ಲಿನ ಟೈಮು 2:45, 2:43. ಟೋಲ್ ಹೇಳಿದ್ನಲ್ಲ, ಕನ್ಫ್ಯೂಷನ್ ಇದೆ ಅಂತ. ಟೋಲ್ 18 ರಿಂಗೇಟ್ಸ್ ತಗೊಂಡ್ರು. ನಾನೇ ನೋಡಿದೆ, ಒಂದು ಕಡೆ 15 ರಿಂಗೇಟ್ಸ್ ಪೇ ಮಾಡಿದ್ರು, ಇನ್ನೊಂದು ಕಡೆ 17 ರಿಂಗೇಟ್ಸ್ ಪೇ ಮಾಡಿದ್ರು. ಅದಾದ್ಮೇಲೆ ಇನ್ನೂ 1-2 ಕಡೆ ನಾನು ಅದು ಸರಿಯಾಗಿ ನೋಡಿಲ್ಲ. ಬಟ್ ಬೆಸ್ಟ್ ರೇಟ್
ಗ್ರ್ಯಾಬ್ ಅಲ್ವಾ. ಇವಾಗ ಯಾವ್ದು ಮಾಲಾಡೋದು ಹೋಗ್ತಿದ್ಯಾ? ನಿಜವಾಗ್ಲೂ ಗೈಸ್ ನಾನು ಬುಕ್ ಮಾಡಿರೋ ರೂಮ್ ಹೀಗಿದೆ ಹೋಟೆಲ್ ಅಂತಾನೆ ಗೊತ್ತಿಲ್ಲ. ಅವರೆಲ್ಲ ಎಲ್ಲ ಹತ್ರದಲ್ಲೇ ಇದೆ. ಆಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ರೂಮ್ ನೋಡ್ಬೇಕು, ರೂಮ್ ನೋಡೇ ಹೇಳ್ತೀನಿ. ರಂಜು ಇವರೇನಾ? ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಇಲ್ಲ ಬರ್ತಾ ಇದ್ದೀನಿ 2:45ಗೆ ಅಂತ ಬಂದಿದ್ದಾರೆ. ರೂಮ ಏನಾಯಿತು ಮಾಲ್ ಕೆಳಗಡೆ ಎಲ್ಲ ಫುಲ್ ಮಾಲ್ ಇದೆ. ಮಾಲ್ ಇದೇನ ರೂಮು? ಸೊ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರಾ? ಬನ್ನಿ ಫ್ರೆಂಡ್ಸ್, ರೂಮ್ ಒಳಗಡೆ ಬಂದ್ವಿ, ಎಂಟ್ರಿ ಆಗ್ತಿದ್ದೀವಿ. ಮೊನ್ನೆನಾ? ಓಕೆ ಓಕೆ, ಆಮೇಲೆ ತೋರ್ಸೋಣ. ರಂಜು, ರೂಮಿಂದ ನೈಟ್ ವ್ಯೂನಾ? ಬಾಲ್ಕನಿ ವ್ಯೂ. ಬಾಲ್ಕನಿ ವ್ಯೂ. ಟೈಮ್ 3 ಗಂಟೆ ಮಧ್ಯರಾತ್ರಿ ಏನು ಮಾಡ್ತಿದ್ಯಾ? ಊಟ ಹಸಿತಾ ಇದೆ ವಯಸ್. ಊಟ ಪ್ರಿಪೇರ್ ಮಾಡ್ತಿದ್ದಾನೆ ಡಿನ್ನರು. ಇವಾಗ ಮಧ್ಯರಾತ್ರಿ 3 ಗಂಟೆ ಊಟ ಮಾಡ್ತಿದ್ದೆ. ತುಂಬ ಊಟ ಹಸಿತಿದೆ. ನಾನು ಡ್ರೈ ಫ್ರೂಟ್ಸ್ ತಂದಿದ್ದೆ, ಡ್ರೈ ಫ್ರೂಟ್ಸ್ ತಿಂದೆ. ಗೊತ್ತಿಲ್ಲಪ್ಪ, ಆದರೂ ಏರ್ ಏಷ್ಯಾದವ್ರು ಮಾತ್ರ ತುಂಬ ಡಿಲೇ ಮಾಡಿದ್ರು ಫ್ಲೈಟ್ನ ಅಲ್ವಾ? ಗೊತ್ತು, 1 ಅವರ್ 1.5 ಅವರ್ ಅಂದ್ಬಿಟ್ಟು 2.5 ಅವರ್ ಮಾಡಿದ್ರು. ತುಂಬ ಬೇಜಾರಾಯಿತು. ಫುಲ್ಲು ಟಯರ್ಡ್ ಫ್ರೆಂಡ್ಸ್. ಮಲ್ಕೊಂಬಿಟ್ರೆ ಸಾಕು ಅನಿಸ್ತೈತಿ ಇವಾಗ. ತಲೆ ಕೊಟ್ಟರೆ ನಿದ್ದೆ ಬರುತ್ತೆ. ಮಾರ್ನಿಂಗ್ ನಮ್ಮ ರೂಮ್ ಸಪ್ರೇಟ್ ವ್ಲಾಗಲ್ಲಿ ಈ ರೂಮ್ ಟೂರ್ ಮಾಡ್ತೀವಿ, ಯಾಕಂದರೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ರೂಮ್ ಅಲ್ಲ, ಸ್ಟುಡಿಯೋ. ಒಂದು ದೊಡ್ಡ ಅಪಾರ್ಟ್ಮೆಂಟ್ಸ್ ಲೈಕ್ ಮಾಲ್ ಟೈಪಲ್ಲಿರೋ ಅಪಾರ್ಟ್ಮೆಂಟ್ಸಲ್ಲಿರೋ ಅದೇ ಒಂದು ಫ್ಲ್ಯಾಟ್ ಅಪಾರ್ಟ್ಮೆಂಟ್ಸ್ಗಳಿರುತ್ತಲ್ಲ, ಆ ಥರ ಸ್ಟುಡಿಯೋ ಬುಕ್ ಮಾಡಿದ್ದೀನಿ ನಾನು. ತುಂಬ ತುಂಬ ಚೆನ್ನಾಗಿದೆ. ನೀವ್ಯಾರಾದರೂ ಲೈಕ್ ಮಲೇಷ್ಯಾಗೆ ಬರೋ ಪ್ಲ್ಯಾನ್ ಇದ್ದರೆ ನಾಳೆ ಈ ರೂಮ್ ಟೂರ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಈ ರೂಮ್ ನೇಮ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಬಂದರೆ ಇದೇ ರೂಮ್ ಅಂತೂ ಪಕ್ಕ ಬುಕ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಬಾಲ್ಕನಿ ವ್ಯೂ ಇದೆ, KL ಟವರ್ ಇದೆ, ಅದಾದಮೇಲೆ ಟ್ವಿನ್ ಟವರ್ ಇದೆ, ಎಲ್ಲ ವಾಕೆಬಲ್ಲು. ಸುಮ್ಮನೆ ಗ್ರ್ಯಾಬ್ ಬುಕ್ ಮಾಡಿಕೊಂಡ್ರೆ ಅಮೌಂಟ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ವಾಕೆಬಲ್ಲೇ ನೋಡಿ ಬುಕ್ ಮಾಡಿದೆ. ನಾಳೆ ಎಲ್ಲನೂ ಇನ್ ಡೀಟೇಲಾಗಿ ತೋರಿಸ್ತೀವಿ. ಮಿಸ್ ಮಾಡಿದೆ ವಿಡಿಯೋನ ನಾಳೆ ನೋಡಿ. ಫ್ರೆಂಡ್ಸ್, ಮಲೇಷ್ಯಾದಲ್ಲಿ ಇಂಡಿಯನ್ ಫುಡ್ಡು ಬಿಸಿಬೇಳೆಭಾತು ಮಿಕ್ಸ್ಚರು, ಚನ್ನಪಟ್ಟಣ ಮಿಕ್ಸ್ಚರು, ಬೆಂಗಳೂರು ಬಿಸಿಬೇಳೆಭಾತು MT ಅದು. ರಂಜು ಏನು ನೋಡ್ತಿದ್ಯಾ? ನಾಳೆ ಟಿಫನ್ಗೆ ಏನಾದರೂ ಫುಡ್ ಆರ್ಡರ್ ಮಾಡೋಣ ಅಂತ ಈಗಲೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ರೆಡಿ ಟು ಈಟ್ ಫುಡ್ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ. ಏನಾದರೂ ನಾನು ನಮ್ಮ ಚಿಕನ್ ಚಾಪ್ಸ್ ತಿನ್ನಬೇಕು. ಬಿರಿಯಾನಿ, ಚಿಕನ್ ಚಾಪ್ಸು. ಆಮೇಲೆ ತೇಜಕೊಂಡು ಹೇಳಿದ್ದೀನಿ KFC ಕಬಾಬ್ ಏನದು ಚಿಕನ್ ಮಾಡು ಅಂತ. ನೋಡ್ತೀನಿ ಏನು ಮಾಡ್ತಾರೆ ಅವರು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಏನು ಮಾಡೋದು, ಮಲ್ಕೊಂಬಿಟ್ಟಿದ್ವಿ. ಏನು ಮಾಡ್ತಾಯಿದ್ದೀವಿ? ಆಲ್ರೆಡಿ 4 ಗಂಟೆ, ಮತ್ತು 8 ಗಂಟೆ ಎದ್ದೇಳಬೇಕು, 4 ಅವರ್ ನಿದ್ದೆ ಮಾಡಬೇಕು. ನಾಳೆ ಮಲೇಷ್ಯಾ ಟೂರ್ ಮಾಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಎಲ್ರಿಗೂ ಬೈ ಬಾಯ್. ನಾಳೆ ಮಲೇಷ್ಯಾ ವಿಡಿಯೋನ ಮಿಸ್ ಮಾಡಿದೆ, ಮಲೇಷ್ಯಾ ಸೀರೀಸ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಬೈ ಬಾಯ್.